ಕರೆ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡೋ ಮಾಹಿತಿ ವಿದ್ಯಾದಾನ ಸ್ಕಾಲರ್ಶಿಪ್ ಕುರಿತು. ನೋಡಿ, ನೀವು ಗೂಗಲಲ್ಲಿ ಬಂದು ಈ ಥರ ವಿದ್ಯಾದಾನ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ಇಲ್ಲಿ ಅಪ್ಲೈ ಅಂತ ಬರುತ್ತೆ, ಇದನ್ನ ಕ್ಲಿಕ್ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಬೌಟ್ ವಿದ್ಯಾದಾನ ಬರುತ್ತೆ. ಇದನ್ನೆಲ್ಲ ಇಲ್ಲಿ ನೋಡಿ, ಈ ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಪ್ರಮುಖವಾಗಿ ಸರೋಜಿನಿ ದಾಮೋದರನ್ ಫೌಂಡೇಶನ್ ಅಂತಕ್ಕಂಥದ್ದು. ಇದು ಒಂದು ಖಾಸಗಿ ಸ್ಕಾಲರ್ಶಿಪ್, ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಲ್ಲ, ಖಾಸಗಿ ಸ್ಕಾಲರ್ಶಿಪ್. ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದರೆ ಮಾತ್ರ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸ್ಕಾಲರ್ಶಿಪ್ ಸಿಗಲ್ಲ. ಇಲ್ಲಿರ್ತಕ್ಕಂಥ ನೇಮ್ಗಳು, ಆ ನೇಮ್ಗಳಿಗೆ ಒಳಪಟ್ಟಿದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಫಸ್ಟ್ PUC ಅಥವಾ 11th ಪ್ರೋಗ್ರಾಮ್ ಅಂತ ಇದೆ 2024. ಇದನ್ನ ಕ್ಲಿಕ್ ಮಾಡಿ. ಕರ್ನಾಟಕದ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಬರ್ತ್ ನೋಡಿ ಸ್ಕಾಲರ್ಶಿಪ್ ಅಮೌಂಟ್. ನೋಡಿ, ಈ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ದ ಸ್ಕಾಲರ್ಶಿಪ್ ಅಮೌಂಟ್ ಫಾರ್ 11th and 12th ಗ್ರೇಡ್ ವಿಲ್ ಬಿ ಎ ಮ್ಯಾಕ್ಸಿಮಮ್ ಆಫ್ Rs 10,000. ಫಸ್ಟ್ PUC ಅಥವಾ ಸೆಕೆಂಡ್ PUC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ವಾರ್ಷಿಕ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಇದನ್ನು ಕನ್ನಡದಲ್ಲಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ಇಲ್ಲಿ ಬರುತ್ತೆ ಕನ್ನಡದಲ್ಲಿ. ನೋಡಿ ವಿದ್ಯಾರ್ಥಿಗಳೇ, 2024ನೇ ಸಾಲಿನ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರಂಭಗೊಂಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಗಳೇನಪ್ಪ ಅಂದರೆ, ಈ ವಿದ್ಯಾದಾನ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಎಲಿಜಿಬಿಲಿಟಿ ಅಂದರೆ ನೋಡಿ, PUC ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚು ಅಥವಾ 9 GPA ಇರಬೇಕು. ಇದು ಆ್ಯಕ್ಚುಲಿ ನೋಡಿ, ಇದು SLC ಅಂತ ಇರಬೇಕಾಯಿತು. SSLCಯಲ್ಲಿ ನಿಮ್ಮ ಒಂದು ಪರ್ಸೆಂಟೇಜು ಅಬೌವ್ 90 ಆಗಿರಬೇಕು. ನೀವು 2023ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳಾಗಿರಬೇಕು ಕಡ್ಡಾಯವಾಗಿ. ನಿಮ್ಮ ಪರ್ಸೆಂಟೇಜ್ ಅಬೌವ್ 90 ಇರಬೇಕು. 10th ನೀವು ಈ ವರ್ಷ 2023ರಲ್ಲಿ ಪಾಸಾಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನೋಡಿ, ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ನಿಮ್ಮ SLC ಮಾರ್ಕಸ್ ಕಾರ್ಡು, ಆದಾಯ ಪ್ರಮಾಣಪತ್ರ, ಪಾಸ್ಪೋರ್ಟ್ ಫೋಟೋ. ನೀವು ಒಂದು ವೇಳೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ, ನಿಮ್ಮ ಒಂದು ಅಂಗವಿಕಲತೆ ಇದ್ದರೆ ಮಾತ್ರ ಅಂಗವಿಕಲತೆ ಪ್ರಮಾಣಪತ್ರ, ವಿದ್ಯಾರ್ಥಿ ಹೆಸರಿನಲ್ಲಿ ಇಮೇಲ್ ID ಮಾಡಬೇಕು ಕಡ್ಡಾಯವಾಗಿ. ಯಾರ್ದೋ ಇಮೇಲ್ ID, ಕಂಪ್ಯೂಟರ್ ಅಂಗಡಿಯವ್ರ ಇಮೇಲ್ ID ಯಾವುದೋ ಹಾಕುವಂತಿಲ್ಲ, ವಿದ್ಯಾರ್ಥಿ ಇಮೇಲ್ IDನೇ ಹಾಕ್ಬೇಕು. ಯಾಕಪ್ಪ ಅಂದರೆ ಅವ್ರು ಎಲ್ಲ ಸ್ಕಾಲರ್ಶಿಪ್ನ ಮಾಹಿತಿಯನ್ನು ಕಳಿಸೋದು, ಅಲ್ಲೆಲ್ಲ ಇಂಟರ್ವ್ಯೂ ಇರುತ್ತೆ, ಎಲ್ಲ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಮಾಹಿತಿ ಕಳಿಸೋದು ಅವ್ರ ಇಮೇಲ್ IDಗೆ. ಹಾಗಾಗಿ ಕಡ್ಡಾಯವಾಗಿ ನೀವು ಇಮೇಲ್ ID ವಿದ್ಯಾರ್ಥಿ ಹೆಸರಿನಲ್ಲೇ ಕ್ರಿಯೇಟ್ ಮಾಡಬೇಕು. ನೋಡಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಜೂನ್ 30 ಲಾಸ್ಟ್ ಡೇಟ್ ಆಗಿದೆ. ಈ ಒಂದು ಅರ್ಜಿಯನ್ನು ನೀವು WW ವಿದ್ಯಾದಾನ್ ಆರ್ಗನೈಜೇಷನ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿದೆ ನೋಡಿ, ಕರ್ನಾಟಕದವರ ಕಾಂಟ್ಯಾಕ್ಟ್ ನಂಬರ್, ಈ ನಂಬರ್ಗೆ ಕಾಲ್ ಮಾಡ್ಬೋದು. ಅರ್ಜಿಯನ್ನು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು. ಅದು ಯಾವ ರೀತಿ ಅನ್ನೋದನ್ನು ಬೇಕಾದ್ರೆ ನೀವು ಇಲ್ಲಿ ನೋಡ್ಕೊಳ್ಳಿ. ನಾವು ಕೂಡ ನಿಮಗೆ ಮಾಹಿತಿ ಬೇಕಾದ್ರೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀವಿ. ನೋಡಿ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದಾಗ ಇಲ್ಲಿ ಹೌ ಟು ಅಪ್ಲೈ ಅನ್ನೋ ಒಂದು ವಿಡಿಯೋ ಇದೆ. ದಯವಿಟ್ಟು ನಾವೇನು ಯೂಟ್ಯೂಬ್ನಲ್ಲಿ ಮಾಡ್ತೀವಲ್ಲ, ಅದಕ್ಕಿಂತ ಚೆನ್ನಾಗಿ, ತುಂಬ ಚೆನ್ನಾಗಿ ಅವರೇ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳ್ಕೊಂಡು ತದನಂತರ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ದಯವಿಟ್ಟು ಈ ಒಂದು ವಿಡಿಯೋ ನೋಡಿದ ನಂತರನೇ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಿ. ಒಂದು ವೇಳೆ ಈ ವಿಡಿಯೋ ನೋಡಿದೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಿದರೆ ಭಾಳಷ್ಟು ಎಫೆಕ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಇಮೇಲ್ IDಗೆ OTP ಬರುತ್ತೆ. ಅದು ಯಾವ ರೀತಿ ಬರುತ್ತೆ, ಅಲ್ಲಿ ಒಂದು ಲಿಂಕ್ ಕಳಿಸ್ತಾರೆ, ಅವ್ರ ವೆರಿಫಿಕೇಷನ್ ಲಿಂಕು, ಅದೆಲ್ಲ ನೀವು ಇದನ್ನು ನೋಡಿಕೊಂಡೇ ಕ್ಲಿಕ್ ಮಾಡಬೇಕು. ಇದು ಕೇವಲ ಫಸ್ಟ್ PUC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಇಲ್ಲಿದೆ ನೋಡಿ, ನೋಡಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸು. ಅಲ್ಲಿ ಇಂಗ್ಲೀಷ್ ಕನ್ನಡದಲ್ಲಿ ಸ್ವಲ್ಪ ತಪ್ಪ ಇದೆ. ಹೂ ಕ್ಯಾನ್ ಅಪ್ಲೈ ಇದೆ ನೋಡಿ, ಇಲ್ಲಿ ದೇ ಶುಡ್ ಹ್ಯಾವ್ ಆಲ್ಸೋ ಸ್ಕೋರ್ಡ್ 90 ಇನ್ 10th SLC ಎಕ್ಸಾಮಿನೇಷನ್. ಅದು SLCಯಲ್ಲಿ 90 ಮಾಡಿದವ್ರಿಗೆ ಮಾತ್ರ. ಅದು PUCದು ಇನ್ನೂ ಬರುತ್ತೆ, PUC ಕೂಡ ಬಿಡ್ತಾರೆ, ಅದು ಇನ್ನೂ ಬಿಟ್ಟಿಲ್ಲ. ಯಾಕಂದರೆ PUC
ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಆದಮೇಲೆ ಬಿಡ್ಬೋದು ಅದನ್ನ. ಈ SLC ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ನೀವು ಆನ್ಲೈನ್ ಅರ್ಜಿ ಸಲ್ಲಿಸಿ ಜೂನ್ 30ರೊಳಗಾಗಿ ಅಂತ ಹೇಳ್ತಾ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಅಫಿಷಿಯಲ್ ವೆಬ್ಸೈಟ್ ಕೂಡ ತಿಳಿಸ್ಕೊಟ್ಬಿಟ್ಟಿದ್ದೀವಿ. ಇಲ್ಲಿದೆ ನೋಡಿ, ವಿದ್ಯಾದಾನ್ ಆರ್ಗನೈಜೇಷನ್ ಅಪ್ಲೈ ಅಂತ. ಮತ್ತು ನಿಮಗೇನು ಬೇಕು ಎಲ್ಲ ಮಾಹಿತಿ ಇದೆ ನೋಡಿ, ನಿಮಗೆ ಪ್ರತಿಯೊಂದು ಮಾಹಿತಿ ಇದೆ. ನಾನು ಹೇಳೋದೇನೆಂದರೆ, ಈ ವಿಡಿಯೋ ನೋಡಿದ ನಂತರನೇ ನೀವು ಆನ್ಲೈನ್ ಅರ್ಜಿ ಹಾಕಿ. ಅದ್ರ ಮುಂಚೆ ಹಾಕಿದರೆ ತಪ್ಪಾದರೆ ಭಾಳಷ್ಟು ಸಮಸ್ಯೆಗಳಾಗ್ತವೆ. ಹಾಗಾಗಿ ಎಲ್ಲ ಕಂಪ್ಲೀಟ್ ಮಾಹಿತಿ ನೋಡಿದ ನಂತರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.